ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮ 31ಕ್ಕೆ ಏರಿಕೆಯಾಗಿದೆ. ಸರಣಿ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದೊಂದು ಕಾಯಿಲೆಯಿಂದಾಗಿ ಕೃಷ್ಣ ಮೃಗಗಳು ಸಾವಿಗೀಡಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಈಗ 31ಕ್ಕೆ ಏರಿಕೆ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ ಮತ್ತು ಒಂದು ಕೂಡ ಈಗ ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಭೂತ್ರಾಮಟ್ಟಿ ಅಲ್ಲಿ ಇರುವಂಥ ಕಿರು ಮೃಗಾಲಯದಲ್ಲಿ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, DFO ಇರ್ಬೋದು, ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಕ್ಟೋಬರ್ 13ರಿಂದ ಇಲ್ಲಿಯವರೆಗೆ ಒಟ್ಟು 31 ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಈ ಒಂದು ಸಾವು ಪ್ರಾಣಿ ಪ್ರಿಯರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ತಜ್ಞ ವೈದ್ಯರು ಕೂಡ ಉಳಿದಂಥ ಕೃಷ್ಣ ಮೃಗಗಳೇನು ರಕ್ಷಣೆಗೆ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಅವಕ್ಕೆ ಗ್ಲುಕೋಸ್ ಇರ್ಬೋದು ಅಥವಾ ರೋಗ ನಿರೋಧಕ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂಥದ್ದು. ಆದರೆ ಕಳೆದ 4-5 ದಿನಗಳ ಅವಧಿಯಲ್ಲಿ 31 ಸಾವಿಗೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಪ್ರಾಣಿ ಪ್ರಿಯರು ಸದ್ಯ ಮಾಡ್ತಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಆದೇಶಿರುವಂಥದ್ದು. ಇಲ್ಲಿರುವಂಥ ಲ್ಯಾಬ್ಗೆ ಕೂಡ ಇಲ್ಲಿರುವಂಥ ಅಂಗಾಂಗಗಳನ್ನು ಅಂದರೆ ಕೃಷ್ಣ ಮೃಗ ಅಂಗಾಂಗಗಳನ್ನು ಕೂಡ ಲ್ಯಾಬ್ಗೆ ಕಳಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವರದಿ ಬರುವವರೆಗೂ ಸ್ಪಷ್ಟವಾದಂಥ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಈ ಸದ್ಯಕ್ಕೆ ಗಳಲೆ ರೋಗದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪೇಟೆ ರಿಪಬ್ಲಿಕ್. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮ 31ಕ್ಕೆ ಏರಿಕೆಯಾಗಿದೆ. ಸರಣಿ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದೊಂದು ಕಾಯಿಲೆಯಿಂದಾಗಿ ಕೃಷ್ಣ ಮೃಗಗಳು ಸಾವಿಗೀಡಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಈಗ 31ಕ್ಕೆ ಏರಿಕೆ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ ಮತ್ತು ಒಂದು ಕೂಡ ಈಗ ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಭೂತ್ರಾಮಟ್ಟಿ ಅಲ್ಲಿ ಇರುವಂಥ ಕಿರು ಮೃಗಾಲಯದಲ್ಲಿ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, DFO ಇರ್ಬೋದು, ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಕ್ಟೋಬರ್ 13ರಿಂದ ಇಲ್ಲಿಯವರೆಗೆ ಒಟ್ಟು 31 ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಈ ಒಂದು ಸಾವು ಪ್ರಾಣಿ ಪ್ರಿಯರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ತಜ್ಞ ವೈದ್ಯರು ಕೂಡ ಉಳಿದಂಥ ಕೃಷ್ಣ ಮೃಗಗಳೇನು ರಕ್ಷಣೆಗೆ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಅವಕ್ಕೆ ಗ್ಲುಕೋಸ್ ಇರ್ಬೋದು ಅಥವಾ ರೋಗ ನಿರೋಧಕ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂಥದ್ದು. ಆದರೆ ಕಳೆದ 4-5 ದಿನಗಳ ಅವಧಿಯಲ್ಲಿ 31 ಸಾವಿಗೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಪ್ರಾಣಿ ಪ್ರಿಯರು ಸದ್ಯ ಮಾಡ್ತಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಆದೇಶಿರುವಂಥದ್ದು. ಇಲ್ಲಿರುವಂಥ ಲ್ಯಾಬ್ಗೆ ಕೂಡ ಇಲ್ಲಿರುವಂಥ ಅಂಗಾಂಗಗಳನ್ನು ಅಂದರೆ ಕೃಷ್ಣ ಮೃಗ ಅಂಗಾಂಗಗಳನ್ನು ಕೂಡ ಲ್ಯಾಬ್ಗೆ ಕಳಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವರದಿ ಬರುವವರೆಗೂ ಸ್ಪಷ್ಟವಾದಂಥ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಈ ಸದ್ಯಕ್ಕೆ ಗಳಲೆ ರೋಗದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪೇಟೆ ರಿಪಬ್ಲಿಕ್. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮ 31ಕ್ಕೆ ಏರಿಕೆಯಾಗಿದೆ. ಸರಣಿ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದೊಂದು ಕಾಯಿಲೆಯಿಂದಾಗಿ ಕೃಷ್ಣ ಮೃಗಗಳು ಸಾವಿಗೀಡಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಈಗ 31ಕ್ಕೆ ಏರಿಕೆ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ ಮತ್ತು ಒಂದು ಕೂಡ ಈಗ ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಭೂತ್ರಾಮಟ್ಟಿ ಅಲ್ಲಿ ಇರುವಂಥ ಕಿರು ಮೃಗಾಲಯದಲ್ಲಿ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, DFO ಇರ್ಬೋದು, ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಕ್ಟೋಬರ್ 13ರಿಂದ ಇಲ್ಲಿಯವರೆಗೆ ಒಟ್ಟು 31 ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಈ ಒಂದು ಸಾವು ಪ್ರಾಣಿ ಪ್ರಿಯರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ತಜ್ಞ ವೈದ್ಯರು ಕೂಡ ಉಳಿದಂಥ ಕೃಷ್ಣ ಮೃಗಗಳೇನು ರಕ್ಷಣೆಗೆ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಅವಕ್ಕೆ ಗ್ಲುಕೋಸ್ ಇರ್ಬೋದು ಅಥವಾ ರೋಗ ನಿರೋಧಕ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂಥದ್ದು. ಆದರೆ ಕಳೆದ 4-5 ದಿನಗಳ ಅವಧಿಯಲ್ಲಿ 31 ಸಾವಿಗೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಪ್ರಾಣಿ ಪ್ರಿಯರು ಸದ್ಯ ಮಾಡ್ತಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಆದೇಶಿರುವಂಥದ್ದು. ಇಲ್ಲಿರುವಂಥ ಲ್ಯಾಬ್ಗೆ ಕೂಡ ಇಲ್ಲಿರುವಂಥ ಅಂಗಾಂಗಗಳನ್ನು ಅಂದರೆ ಕೃಷ್ಣ ಮೃಗ ಅಂಗಾಂಗಗಳನ್ನು ಕೂಡ ಲ್ಯಾಬ್ಗೆ ಕಳಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವರದಿ ಬರುವವರೆಗೂ ಸ್ಪಷ್ಟವಾದಂಥ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಈ ಸದ್ಯಕ್ಕೆ ಗಳಲೆ ರೋಗದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪೇಟೆ ರಿಪಬ್ಲಿಕ್.
ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮ 31ಕ್ಕೆ ಏರಿಕೆಯಾಗಿದೆ. ಸರಣಿ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದೊಂದು ಕಾಯಿಲೆಯಿಂದಾಗಿ ಕೃಷ್ಣ ಮೃಗಗಳು ಸಾವಿಗೀಡಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಈಗ 31ಕ್ಕೆ ಏರಿಕೆ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ ಮತ್ತು ಒಂದು ಕೂಡ ಈಗ ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಏನು ಭೂತ್ರಾಮಟ್ಟಿ ಅಲ್ಲಿ ಇರುವಂಥ ಕಿರು ಮೃಗಾಲಯದಲ್ಲಿ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, DFO ಇರ್ಬೋದು, ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಕ್ಟೋಬರ್ 13ರಿಂದ ಇಲ್ಲಿವರೆಗೆ ಒಟ್ಟು 31 ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಈ ಒಂದು ಸಾವು ಏನು ಪ್ರಾಣಿ ಪ್ರಿಯರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ತಜ್ಞ ವೈದ್ಯರು ಕೂಡ ಉಳಿದಂಥ ಕೃಷ್ಣ ಮೃಗಗಳೇನು ರಕ್ಷಣೆಗೆ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಅವಕ್ಕೆ ಗ್ಲುಕೋಸ್ ಇರ್ಬೋದು ಅಥವಾ ರೋಗ ನಿರೋಧಕ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂಥದ್ದು. ಆದರೆ ಕಳೆದ 4-5 ದಿನಗಳ ಅವಧಿಯಲ್ಲಿ 31 ಸಾವಿಗೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಪ್ರಾಣಿ ಪ್ರಿಯರು ಸದ್ಯ ಮಾಡ್ತಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಆದೇಶಿರುವಂಥದ್ದು. ಇಲ್ಲಿರುವಂಥ ಏನು ಲ್ಯಾಬ್ಗೆ ಕೂಡ ಇಲ್ಲಿರುವಂಥ ಏನು ಅಂಗಾಂಗಗಳನ್ನು ಅಂದರೆ ಕೃಷ್ಣ ಮೃಗ ಅಂಗಾಂಗಗಳನ್ನು ಕೂಡ ಲ್ಯಾಬ್ಗೆ ಕಳಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವರದಿ ಬರುವವರೆಗೂ ಸ್ಪಷ್ಟವಾದಂಥ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಈ ಸದ್ಯಕ್ಕೆ ಗಳಲೆ ರೋಗದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪೇಡ, ರಿಪಬ್ಲಿಕ್. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮ 31ಕ್ಕೆ ಏರಿಕೆಯಾಗಿದೆ. ಸರಣಿ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದೊಂದು ಕಾಯಿಲೆಯಿಂದಾಗಿ ಕೃಷ್ಣ ಮೃಗಗಳು ಸಾವಿಗೀಡಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಈಗ 31ಕ್ಕೆ ಏರಿಕೆ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ ಮತ್ತು ಒಂದು ಕೂಡ ಈಗ ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಏನು ಭೂತ್ರಾಮಟ್ಟಿ ಅಲ್ಲಿ ಇರುವಂಥ ಕಿರು ಮೃಗಾಲಯದಲ್ಲಿ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, DFO ಇರ್ಬೋದು, ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಕ್ಟೋಬರ್ 13ರಿಂದ ಇಲ್ಲಿವರೆಗೆ ಒಟ್ಟು 31 ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು. ಈ ಒಂದು ಸಾವು ಏನು ಪ್ರಾಣಿ ಪ್ರಿಯರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ತಜ್ಞ ವೈದ್ಯರು ಕೂಡ ಉಳಿದಂಥ ಕೃಷ್ಣ ಮೃಗಗಳೇನು ರಕ್ಷಣೆಗೆ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಅವಕ್ಕೆ ಗ್ಲುಕೋಸ್ ಇರ್ಬೋದು ಅಥವಾ ರೋಗ ನಿರೋಧಕ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂಥದ್ದು. ಆದರೆ ಕಳೆದ 4-5 ದಿನಗಳ ಅವಧಿಯಲ್ಲಿ 31 ಸಾವಿಗೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಪ್ರಾಣಿ ಪ್ರಿಯರು ಸದ್ಯ ಮಾಡ್ತಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಆದೇಶಿರುವಂಥದ್ದು. ಇಲ್ಲಿರುವಂಥ ಏನು ಲ್ಯಾಬ್ಗೆ ಕೂಡ ಇಲ್ಲಿರುವಂಥ ಏನು ಅಂಗಾಂಗಗಳನ್ನು ಅಂದರೆ ಕೃಷ್ಣ ಮೃಗ ಅಂಗಾಂಗಗಳನ್ನು ಕೂಡ ಲ್ಯಾಬ್ಗೆ ಕಳಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವರದಿ ಬರುವವರೆಗೂ ಸ್ಪಷ್ಟವಾದಂಥ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಈ ಸದ್ಯಕ್ಕೆ ಗಳಲೆ ರೋಗ